ಸಿಟಿ ಲೈಟ್ಸ್ ಮೊದಲನೇದಾಗಿ ಮೋನಿಶ್ ಅವ್ರಿಗೆ ವಿಶ್ ಮಾಡ್ತೀನಿ. ಯಾಕೆಂದ್ರೆ ಆ ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ, ವಿಜಯ್ ಸರ್ ಫ್ಯಾಮಿಲಿಯಿಂದ. ಅವರು ಕಟ್ಟಿ ಬೆಳೆಸಿದಂಥ ಒಂದು ಫ್ಯಾಮಿಲಿ ಅಂಡ್ ಒಂದು ಇಡೀ ಲೋಕನ ಸೃಷ್ಟಿ ಮಾಡಿದ್ದಾರೆ. ನನ್ನ ಆಡಿಯನ್ಸ್ ಆಗಲಿ, ಆ ಬಳಗ ಆಗಲಿ, ಒಂದು ಸ್ಪೆಷಲ್ ಲೋಕನ ಸೃಷ್ಟಿ ಮಾಡಿ ಅವ್ರದೇ ಒಂದು ಬಳಗನ ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಸಿಟಿ ಲೈಟ್ಸ್ ಅಂತಂದ್ರೆ ಬಹುಶಃ ಬದುಕಿನ ಬೆಳಕು. ಈ ಬದುಕಿನ ಬೆಳಕು ಎಲ್ಲರೂ ಬದುಕಿಗೂ ಬೆಳಕಾಗ್ಲಿ, ಮೋನಿಶ್ ಅವ್ರಿಗೆ ಒಳ್ಳೇದಾಗ್ಲಿ. ಅಫ್ಕೋರ್ಸ್ ವಿನಯ್ ರಾಜ್ಕುಮಾರ್ ಮತ್ತೆ ಮೋನಿಶ್ ಅವರಿಬ್ರು ಪೋಸ್ಟರ್ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ವಿಜಯ್ ಸರ್ ಸಿನಿಮಾ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಭೀಮಾ ಏನ್ ನೋಡಿದೀವೋ, ಸಲಗಾ ಏನ್ ನೋಡಿದೀವೋ, ಅದೇ ಇಂಟೆನ್ಸಿಟಿ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಹೊಸ ಲೋಕ ತೆರ್ಕೊಳ್ಳುತ್ತೆ. ನಾವು ಕಾಯ್ತಾ ಇದ್ದೀವಿ ಆ ಸಿನಿಮಾಗೋಸ್ಕರ. ಒಳ್ಳೇದಾಗ್ಲಿ, ಈ ಸಿನಿಮಾ ಗೆಲ್ಲಿ ಅಂತ ಮನಸಾರೆ ಹಾರೈಸ್ತೀವಿ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ ಸರ್. ಒಳ್ಳೇದಾಗಲಿ ಸರ್, ಗೆಲ್ಲಿ. ನಾನು ಬಂದ ತಕ್ಷಣ ಹೇಳಿದ್ದೆ, ಮಂಜಾನ ಬರ್ತಡೇ ಮುಹೂರ್ತ ಇಟ್ಕೊಂಡಿದ್ದೀನಿ ಅಂತ. ನಿಮ್ಮೆಲ್ಲರ ಕಡೆಯಿಂದ ಮಂಜಾನಿಗೆ ಹ್ಯಾಪಿ ಬರ್ಡೇ. ಈಗಾಗಲೇ ಒಂದು 5 ಗಂಟೆ ಮಾಡಿದ್ದಾರೆ. ಏನ್ ಬೇಕಾದ್ರೂ ಕೊಟ್ಬಿಡ್ತಾರಂತೆ. ಮತ್ತೆ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕು ಅಂದ್ರೆ, ವಿಜಿ ನಿರ್ದೇಶಕನಾಗಿ 3ನೇ ಚಿತ್ರ. ಸೊ ಇದು ಎಲ್ಲರ ಪ್ರೀತಿ ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ ಗೆದ್ರೆ ಹ್ಯಾಟ್ರಿಕ್ ನಿರ್ದೇಶಕ. ಮತ್ತೆ ವಿಜಯದಲ್ಲಿ ನಾವು ನೋಡಿರೋದು ಏನು ಅಂದ್ರೆ, ತನಗೆ ಯಾವ ಕಾರ್ನರ್ ಗೊತ್ತಿರಲ್ವೋ ಆ ಕಾರ್ನರ್ ಮುಟ್ಟಕ್ಕೆ ಹೋಗಲ್ಲ. ಸಪೋಸ್ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆ ಒಂದು ವರ್ಗನ ಮನೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೊತಾನೆ. ಸೊ ಇದನ್ನ ನಾನು ನೋಡಿದಂಗೆ ಸುಮಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವ್ರು ನೋಡಿರುವಂತ ಒಂದು ಘಟನೆಗಳನ್ನ ಕೇಳಿ ಅದ್ರ ಪರಾಮರ್ಶೆ ಮಾಡಿರುವಂತ ಚಿತ್ರಕಥೆ ತುಂಬಾನೇ ನೈಜವಾಗಿ ಮೂಡ್ ಬಂದಿದೆ. ಸೊ ಅವರು ಫಸ್ಟ್ ಟೈಮ್ ವಿನಯ್ ಅವ್ರನ್ನ ಇದು ಕ್ಯಾಶ್ ಮಾಡಬೇಕು ಅಂದಾಗ ಇಡೀ ತಂಡ ಹೂವಂತು. ಯಾಕಂದ್ರೆ ಆ ಒಂದು ರಗಡ್ ಲುಕ್ಕು ಇದು ಬೇಕಿತ್ತು. ಸೊ ಅವ್ರನ್ನ ಮತ್ತೆ ಮೋನಿಶ್ ಆಗಿ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕ್ಕೊಂಡು ಫೋಟೋಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ, ನಿಮ್ಮ ತಂದೆ ಮಾಡೋ ಆ್ಯಕ್ಟಿಂಗಲ್ಲಿ 10% ನೀನು ಮಾಡ್ಬಿಟ್ರು 10 ವರ್ಷ ಆಳ್ತೀಯ ಅಂತ. ಬಟ್ ಅವ್ರಿಗೆ 100% ಮಾಡಿದ್ಲು. ಮತ್ತು ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ. ಯೋಗಿ, ನಮ್ಮ ಸತೀಶ್ ಸರು ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಿಗೆ ನಿಂತಿರೋದು, ಮತ್ತು ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ. ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಕಾಕ್ರೋಚ್ ಸುದಿಯವರು, ಚರಣ್ ರಾಜ್ ಸರು, ನಮ್ಮ ಮಾಸ್ಟ್ರು, ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವಿಜಯ್ ಸರ್ ಒಟ್ಟಿಗೆ ಸಲಗ ಭೀಮತ್ ನಂತರ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಅಗೇನ್ ಫಾರ್ ಅನದರ್ ಸೂಪರ್ ಆಪರ್ಚುನಿಟಿ. ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ವಿನಯ್ ರಾಜ್ಕುಮಾರ್ ಅವರು ಮತ್ತು ಮೋನಿಶ್ ಅವರೊಟ್ಟಿಗೆ ಮೊದಲನೇ ಬಾರಿಗೆ. ಸೊ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ಆ್ಯಸ್ ಯೂಶುವಲ್ ವಿಜಯ್ ಸರ್ ನನ್ನಿಂದ ಬೆಸ್ಟೇ ತೆಗೆಸ್ತಾರೆ. ಸೊ ಥ್ಯಾಂಕ್ ಯು ಎವ್ರಿ ಒನ್.